ಟ್ರಾನ್ಸಾಕ್ಷನ್ಸ್ ಕನ್ನಡ ಚಾನಲ್. ಫ್ರೆಂಡ್ಸ್, ಈ ದಿನ ಈ ವಿಡಿಯೋದಲ್ಲಿ ಪೇಟಿಎಂ ನಲ್ಲಿ ಕೇವಲ 20 ರೂಪಾಯಿಗೆ ಪರ್ಸನಲ್ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಪಾಲಿಸಿಯನ್ನ ಹೇಗೆ ಪಡೆದುಕೊಳ್ಳೋದು ಅಂತ ತಿಳಿಸ್ತೇನೆ. ಪೇಟಿಎಂ ನಲ್ಲಿ ನಾವು ರೀಚಾರ್ಜ್ ಮಾಡಬೇಕಾದ್ರೆ ಅಥವಾ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆದಾಗ ಕೆಳಗೆ ಗೆಟ್ 1 lakh ಪರ್ಸನಲ್ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಫಾರ್ 1 year at 20 rupees ಅಂತ ತೋರಿಸ್ತಾ ಇರುತ್ತೆ. ಸೊ ಆ ಇನ್ಸೂರೆನ್ಸ್ ಏನು, ಆ 1 lakh ಪಾಲಿಸಿ ಏನು ಹಾಗೂ ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಆ ಇನ್ಸೂರೆನ್ಸ್ ಪಾಲಿಸಿನ ಹೇಗೆ ಅಪ್ಲೈ ಮಾಡೋದು ಅಂತಾನು ತಿಳಿಸ್ತೇನೆ. ನಮ್ಗೆಲ್ಲ ತಿಳಿದಿರುವ ಇನ್ಸೂರೆನ್ಸ್ ಅಂತಂದ್ರೆ ಬಜಾಜ್ ಆಲಿಯನ್ಸ್ ಇನ್ಸೂರೆನ್ಸ್, LIC ಲೈಫ್ ಇನ್ಸೂರೆನ್ಸ್, HDFC ಲೈಫ್ ಇನ್ಸೂರೆನ್ಸ್, ಇಂತಹ ಇನ್ನು ಸುಮಾರು ಇನ್ಸೂರೆನ್ಸ್ ಕಂಪನಿಗಳು ಇದಾವೆ. ಅದೇ ರೀತಿ ಪೇಟಿಎಂ ನವರು ಸಹ ಒಂದು ಒಳ್ಳೆ ಇನ್ಸೂರೆನ್ಸ್ ಪಾಲಿಸಿಯನ್ನ ಲಾಂಚ್ ಮಾಡಿದ್ದಾರೆ. ಇದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಮತ್ತು ಇದು ವರ್ಕ್ ಆಗುತ್ತಾ ಅಂತಂದ್ರೆ 100% ವರ್ಕ್ ಆಗುತ್ತೆ. ಇದು ಪೇಟಿಎಂ ನ ಅಫಿಷಿಯಲ್ ಲಾಂಚ್ ಆಗಿದೆ. ಕೇವಲ 20 ರೂಪಾಯಿಗೆ ಇನ್ಸೂರೆನ್ಸ್ ಪಾಲಿಸಿ ಅಂತಂದ್ರೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಸೊ ಈ ಪಾಲಿಸಿಯ ಆಫರ್ಗಾಗಿ ನೀವು ಪೇಟಿಎಂ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಆಪ್ ಓಪನ್ ಮಾಡಿದ ನಂತರ ನೋಡಿ, ಇಲ್ಲಿ ಮೊಬೈಲ್ ಪ್ರಿಪೇಡ್, ಎಲೆಕ್ಟ್ರಿಸಿಟಿ, DTH ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಯಾವುದಾದ್ರೂ ಒಂದು ಪೇ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನೀಗ ಮೊಬೈಲ್ ಪ್ರಿಪೇಡ್ ಆಪ್ಷನ್ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇಲ್ಲಿ ನನ್ನ ಒಂದು ಮೊಬೈಲ್ ನಂಬರ್ ಅನ್ನು ನೀಡಿ ಯಾವುದಾದ್ರೂ ಒಂದು ಸಣ್ಣ ಮೊತ್ತದ ಬ್ರೌಸ್ ಪ್ಲಾನ್ ಅನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಬ್ರೌಸ್ ಪ್ಲಾನ್ ಬಂದು ಟಾಪ್ ಅಪ್ ಅಲ್ಲಿ 10 rupees ಟಾಕ್ ಟೈಮ್ ನ ಒಂದು ಸಣ್ಣ ಮೊತ್ತದ ಬ್ರೌಸ್ ಪ್ಲಾನ್ ಇದೆ. ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೀವು ಅದೇ ರೀತಿ ಯಾವುದಾದ್ರೂ ನಿಮ್ಮ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲಿ ನಾನು ಪ್ರೊಸೀಡ್ ಟು ರೀಚಾರ್ಜ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ₹1 lakh ಪರ್ಸನಲ್ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಫಾರ್ 1 year at ₹20 ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ನಾನು ಹೇಳ್ತಕ್ಕಂಥ ಆಫರ್ ಇದೆ. ಸೊ ಅದರ ಕೆಳಗಡೆ ಇರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಅಂತ ನೋಡೋಣ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲಿಗೆ ಈ ಪಾಲಿಸಿಯ ಎಲಿಜಿಬಿಲಿಟಿ ಇದು ಕೇವಲ ಪೇಟಿಎಂ ಬಳಕೆದಾರರಿಗೆ ಮಾತ್ರ. ICICI ಬ್ಯಾಂಕ್ನ ICICI ಲೋಂಬಾರ್ಡ್ ಇನ್ಸೂರೆನ್ಸ್ ಕಂಪನಿಯೊಂದಿಗೆ ಈ ಪೇಟಿಎಂ ಟೈಅಪ್ ಆಗಿ ಪೇಟಿಎಂ ಯೂಸರ್ಗೆ ಈ ಕೊಡುಗೆಯನ್ನು ತಂದಿದೆ. ಇದಕ್ಕೆ ವಯಸ್ಸು 18ರಿಂದ 50 ವರ್ಷದ ವಯೋಮಿತಿಯಲ್ಲಿರಬೇಕು. ಈ ವಯಸ್ಸುಗಾರರಿಗೆ ಈ ಪಾಲಿಸಿ ಮಾನ್ಯವಾಗಿದೆ. ನಿಮ್ಮ ಪೇಟಿಎಂನಲ್ಲಿ ರಿಜಿಸ್ಟರ್ ಆಗಿರುವಂಥ ವ್ಯಕ್ತಿ ಹೆಸರಿನಲ್ಲಿ ಈ ಪಾಲಿಸಿನ ನೀಡಲಾಗುತ್ತದೆ. ಸೆಕೆಂಡ್ ಕಂಡೀಷನ್ ಬಂದು ಈ ಪಾಲಿಸಿಯನ್ನು ICICI ಲೋಂಬಾರ್ಡ್ ಜನರಲ್ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ ವತಿಯಿಂದ 1 ವರ್ಷಕ್ಕೆ ಆಕಸ್ಮಿಕ ಸಾವು ಅಥವಾ ಶಾಶ್ವತ ಅಂಗವಿಕಲತೆಗೆ 1 ಲಕ್ಷ ಪರಿಹಾರವನ್ನು ಈ ಕಂಪನಿ ವಿತರಿಸುತ್ತದೆ. ಡೆತ್ ಅಂದರೆ ನ್ಯಾಚುರಲ್ ಡೆತ್ಗೆ ಈ ಪಾಲಿಸಿ ಅನ್ವಯಿಸಿದಿಲ್ಲ. ಅಂದರೆ ಹಾರ್ಟ್ ಅಟ್ಯಾಕು, ವಯಸ್ಸಾಗಿ ಕಾಮನ್ ಡೆತ್ತು, ಈ ರೀತಿಯ ಡೆತ್ಗೆ ಇದು ಬರೋದಿಲ್ಲ. ಆಕ್ಸಿಡೆಂಟಲ್ ಡೆತ್ತು, ಸಿಡಿಲು ಬಡಿತ, ಎಲೆಕ್ಟ್ರಿಸಿಟಿ ಶಾಕು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಡೆತ್ಗೆ, ಈ ರೀತಿಯ ಬೇರೆ ಬೇರೆ ಇಶ್ಯೂಸ್ಗೆ ಇದು ಅನ್ವಯಿಸುತ್ತೆ. ಮತ್ತು ಶಾಶ್ವತ ಅಂಗವಿಕಲರಾದರೆ ಇದರ ಕೆಳಗೆ ಈ ಪಾಲಿಸಿ ಬರುತ್ತೆ. ಮೂರನೇದಾಗಿ ನೀವು ಈ ಪಾಲಿಸಿಗೆ ರಿಜಿಸ್ಟರ್ ಆದ ನಂತರ 24 ಗಂಟೆ ಒಳಗೆ ಪೇಟಿಎಂಗೆ ರಿಜಿಸ್ಟರ್ ಆದ ನಿಮ್ಮ ಇಮೇಲ್ಗೆ ಡೈರೆಕ್ಟಾಗಿ ಪಾಲಿಸಿ ಸರ್ಟಿಫಿಕೇಟ್ ರಿಸೀವ್ ಆಗುತ್ತೆ. ಈ ಪಾಲಿಸಿ ಕವರೇಜ್ ಟ್ರಾನ್ಸಾಕ್ಷನ್ನ 3ರ ದಿನದಿಂದ ಪ್ರಾರಂಭವಾಗುತ್ತದೆ. ಅಂದರೆ ಆಕ್ಟಿವೇಟ್ ಆದ ನಂತರ 365 ಡೇಸ್ವರೆಗೂ ಈ ಒಂದು ಪ್ಲಾನು ವ್ಯಾಲಿಡ್ನಲ್ಲಿ ಇರುತ್ತೆ. 4ನೇ ಕಂಡೀಷನ್ ನೋಡೋದಾದರೆ ಪರ್ ಕಸ್ಟಮರ್ ಇಂತಹ ಪಾಲಿಸಿಗಳನ್ನು ಮ್ಯಾಕ್ಸಿಮಮ್ 5 ವರ್ಷದವರೆಗೂ ಆಕ್ಟಿವೇಟ್ ಮಾಡಿಕೊಳ್ಳಬಹುದು. ಮತ್ತು 5ನೇದಾಗಿ ನಿಮಗೆ ಯಾವುದೇ ರೀತಿಯ ಪ್ರಶ್ನೆಗಳು, ಗೊಂದಲಗಳಿದ್ದರೋ ಅಥವಾ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೋ ಪಾಲಿಸಿದಾರರು ICICI ಲೋಂಬಾರ್ಡ್ ಜನರಲ್ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ನ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿ ನೀವು ಸಂಪರ್ಕಿಸಬಹುದು ಅಥವಾ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐಡಿಯಿಂದ ಮೇಲ್ ಮಾಡಬಹುದು. ಹಾಗೂ ನಿಮ್ಮ ಈ ಪಾಲಿಸಿಯ ಯಾವುದೇ ಸಮಸ್ಯೆಗಳಿಗೆ ಮತ್ತು ಹಕ್ಕುಗಳಿಗೆ ICICI ಜನರಲ್ ಲೋಂಬಾರ್ಡ್ ಇನ್ಸೂರೆನ್ಸ್ ಕಂಪನಿಗೆ ನೀವು ಹೋಗಬಹುದು. ಕೊನೆಯ ಕಂಡೀಷನ್ ಬಂದು ಪಾಲಿಸಿಯ ಕ್ಯಾನ್ಸಲೇಷನ್ನು. ಈ ಪಾಲಿಸಿನ ನೋಡೋದಾದರೆ ತುಂಬ ದೊಡ್ಡ ಪಾಲಿಸಿ ಏನಲ್ಲ, ತುಂಬ ಸಣ್ಣ ಪಾಲಿಸಿ. ಕೇವಲ 20 ರೂಪಾಯಿಗೆ ಈ ಪಾಲಿಸಿ ಇದೆ. ತುಂಬ ಯೋಚನೆ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಒಂದು ವೇಳೆ ನೀವು ಪರ್ಚೇಸ್ ಮಾಡಿದಂಥ ಈ ಪಾಲಿಸಿ ನಿಮಗೆ ಇಷ್ಟ ಇಲ್ಲ ಅಂತಂದರೆ 15 ದಿನಗಳ ಒಳಗೆ ಬೇಕಾದರೆ ನೀವು ಕ್ಯಾನ್ಸಲೇಷನ್ನ ಮಾಡ್ಕೊಳ್ಬಹುದು. ನೀವು ಕ್ಯಾನ್ಸಲೇಷನ್ ಮಾಡಿದ ನಂತರ ನಿಮ್ಮ ಒಂದು 20 ರೂಪಾಯಿ ಹಣ ಪೇಟಿಎಂನವರು ನಿಮ್ಮ ಪೇಟಿಎಂ ವ್ಯಾಲೆಟ್ಗೆ ಅಥವಾ ನಿಮ್ಮ ಒಂದು ಬ್ಯಾಂಕಿಗೆ ರೀಫಂಡ್ ಮಾಡ್ತಾರೆ. ಸೊ ನನ್ನ ದೃಷ್ಟಿಯಲ್ಲಿ ಇದು ತುಂಬ ಒಳ್ಳೆ ಪಾಲಿಸಿ ಅಂತಲೇ ಹೇಳ್ತೇನೆ ಫ್ರೆಂಡ್ಸ್. ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ನಾವು ರಿಟರ್ನ್ ಆಗೋಣ. ರಿಟರ್ನ್ ಆದ ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ನಿಮಗೆ ಟಿಕ್ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಪ್ರೊಸೀಡ್ ಟು ಪೇನ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ನ ಕಂಪ್ಲೀಟ್ ಮಾಡ್ಬೋದು. ಅಥವಾ ಯಾವುದಾದ್ರು ಒಂದು ಪ್ರೋಮೋ ಕೋಡ್ನ, ವ್ಯಾಲ್ಯೂಯಬಲ್ ಪ್ರೋಮೋ ಕೋಡ್ನ ನೀವು ಅಪ್ಲೈ ಮಾಡ್ಬೋದು. ನಾನು ಇಲ್ಲಿ ಒಂದು ಪೇ ಲ್ಯಾಂಡ್ಲೈನ್ ಅಂತಿದೆಯಲ್ಲ, 10 rupees ಕ್ಯಾಶ್ ಬ್ಯಾಕ್ ಇದೆ. ಈ ಒಂದು ಪ್ರೋಮೋ ಕೋಡ್ನ ನಾನು ಅಪ್ಲೈ ಮಾಡ್ತೇನೆ. ಅಪ್ಲೈ ಮಾಡಿದ ನಂತರ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ
ಪೇಟಿಎಮ್ ವ್ಯಾಲೆಟ್ನಲ್ಲಿ ಹಣ ಇರೋದ್ರಿಂದ ಪೇಟಿಎಮ್ ವ್ಯಾಲೆಟ್ನ ಸೆಲೆಕ್ಟ್ ಮಾಡಿಕೊಂಡು ಅದರ ಮುಖಾಂತರನೇ ಈ ಪೇಮೆಂಟ್ನ ಕಂಪ್ಲೀಟ್ ಮಾಡ್ತೇನೆ. ರೀಚಾರ್ಜ್ ಸಕ್ಸಸ್ಫುಲ್ ಅಂತ ತೋರಿಸ್ತದೆ ಮೇಲೆ. ಹಾಗೆ ಮೇಲೆ ನಾವು ಒಂದು ಮೆಸೇಜ್ ಸಹ ಬಂದಿದೆ, ಅದೇನಂತ ನೋಡೋಣ. ಇದು ಪೇಟಿಎಮ್ ಕಡೆಯಿಂದ ನಾರ್ಮಲ್ ಮೆಸೇಜ್ ಬಂದಿದೆ. ಯು ಹ್ಯಾವ್ ಪರ್ಚೇಸ್ಡ್ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಮತ್ತು ಈ ಒಂದು ಪಾಲಿಸಿಯ ಸರ್ಟಿಫಿಕೇಟು ನಿಮ್ಮ ಇಮೇಲ್ಗೆ ಸೆಂಡ್ ಆಗಿದೆ ಅಂತ ಹೇಳ್ತಾ ಇದೆ. ಈಗ ನಾವು ಇಮೇಲನ್ನು ಓಪನ್ ಮಾಡ್ಕೊಂಡು ನೋಡೋಣ. ಇಮೇಲಲ್ಲೂ ಬಂದಿದೆ. ಇಮೇಲ್ ಓಪನ್ ಮಾಡಿದ್ರೆ ನೋಡಿ, ನಿಮಗೆ ಪರ್ಚೇಸ್ ಫಾರ್ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ವಾಸ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಇನ್ಶೂರರ್ ICICI ಲೋಂಬಾರ್ಡ್ ತೋರಿಸ್ತಾ ಇದೆ. ಹಂಗೆ ಪಾಲಿಸಿ ಹೋಲ್ಡರ್ ಹೆಸರು ತೋರಿಸ್ತಾ ಇದೆ, ಮತ್ತು ಪಾಲಿಸಿ ನಂಬರ್ ಸಹ ತೋರಿಸ್ತಾ ಇದೆ. ಪೇಯ್ಡ್ ಆಗಿರೋಂಥ ಅಮೌಂಟು ತೋರಿಸ್ತಾ ಇದೆ. ಈ ಪಾಲಿಸಿಯ ಪ್ರಮಾಣ ಪತ್ರ ಆಕ್ಟಿವೇಟ್ ಆಗಿದೆ. ಒಂದು ವೇಳೆ ಡೀಟೇಲ್ಸ್ ಏನಾದರೂ ಇನ್ಕರೆಕ್ಟ್ ಆಗಿದ್ದರೆ ನೀವು 7 ಡೇಸ್ ಒಳಗಡೆ ಕಾಂಟ್ಯಾಕ್ಟ್ ಮಾಡಿ ಕರೆಕ್ಷನ್ ಮಾಡ್ಕೋಬೋದು. ಹಂಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಈ ಪಾಲಿಸಿ ಸರ್ಟಿಫಿಕೇಟ್ PDF ಅಲ್ಲಿ ಬಂದಿದೆ. ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡ್ಕೊಬೋದು. ಆ PDF ನ ಓಪನ್ ಮಾಡಿ ನೋಡೋಣ. ನೋಡಿ, ಇದು ಪೇಟಿಎಮ್ನ 100% ಜೆನ್ಯೂನ್ ಆಫರ್. ನೀವು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ನೋಡಿ, ICICI ಲೋಂಬಾರ್ಡ್ ಇನ್ಶೂರೆನ್ಸ್ ಕಂಪ್ನಿಯ ಒಂದು ಸರ್ಟಿಫಿಕೇಟ್ ಸಹ ಸೆಂಡ್ ಆಗಿರೋದು ನೀವು ನೋಡ್ಬೋದು. ಅದರೊಳಗಡೆ ನಮ್ಮ ಪಾಲಿಸಿ ನಂಬರು, ಇದು ಯಾವ ರೀತಿ ಆದಂಥ ಪಾಲಿಸಿ, ಮತ್ತು ಅದೇ ರೀತಿ ಇನ್ಶೂರೆನ್ಸ್ ಕಂಪ್ನಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಇದನ್ನು ತೊಗೊಬೇಕಾದ್ರೆ ಅನ್ನೋದನ್ನು ಅವರು ಸೆಂಡ್ ಮಾಡಿದ್ದಾರೆ. ಸೊ ಇದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಅಪ್ಲೈ ಮಾಡ್ಕೊಳ್ಳಿ, 20 ರೂಪೀಸ್ ಮಾತ್ರನೇ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.